ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಮತ್ತು ನಮ್ಮ ಹಸ್ಬೆಂಡ್ ವಿ ಆರ್ ಗೋಯಿಂಗ್ ಟು ಕೇರಳಕ್ಕೆ ಹೋಗ್ತಿದ್ದೀವಿ ನಾವು. ಸೊ ಮದುವೆ ಆಗಿ ದಿಸ್ ಈಸ್ ಅ ಫಸ್ಟ್ ಟ್ರಿಪ್ ಟುಗೆದರ್. ಸೊ ವಿ ಆರ್ ಎಕ್ಸೈಟೆಡ್ ಆ್ಯಂಡ್ ಎಲ್ಲ ಟ್ರಿಪ್ನ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಓಕೆ, ನಮ್ಮದು ಟ್ರೈನ್ ಬಂತು, ಡಿಲೇ ಆಯಿತು ಬಟ್ ಬಂತು. ಸೊ ಇವಾಗ ನಮ್ಮದು ಟ್ರೈನಿಗೆ ಹಾಕಿದ್ದೀವಿ. ಓಕೆ, ಲೆಟ್ಸ್ ಗೋ. ಇವಾಗ ನಾವು ಸ್ಟೇಷನಿಂದ ಇಳಿದ್ಬಿಟ್ಟಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಎರ್ನಾಕುಲಮ್ ಟೌನಲ್ಲಿ ಇಳಿದಿದ್ದೀವಿ. ಸೊ ನಾವು ವಿ ಆರ್ ಫಿಗರಿಂಗ್ ಔಟ್ ಹೌ ಟು ಗೋ ಟು ಆಲಿಪಿ. ನಮ್ಗೆ ಏನು ಐಡಿಯಾ ಇಲ್ಲ ಹೇಗೆ ಹೋಗೋದು ಅಂತ. ಸೊ ವಿ ಆರ್ ಜಸ್ಟ್ ಫಿಗರಿಂಗ್ ಔಟ್. ಸೊ ನೋಡುವ ಇವಾಗ ಏನಾಗುತ್ತೆ ಅಂತ. ಹೋಗೋಕ್ಕಿಂತ ಮುಂಚೆ ವಿ ಆರ್ ಹಂಗ್ರಿ. ಸೊ ಇಲ್ಲೊಂದು ವೆಜ್ ರೆಸ್ಟೋರೆಂಟ್ ಕಾಣ್ತು. ಸೊ ವಿ ಆರ್ ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್. ಹಾಂ, ಹೋಗುವ. ಸೊ ನಾವು ಒಂದು ರೆಸ್ಟೋರೆಂಟ್ ಬಂದೀವಿ, ಎಲ್ಲ ಖಾಲಿ ಅಂತ. ನಾವು ಮೆನು ಕೇಳಿದ್ವಿ, ಮೆನು ಇಲ್ಲ, ಎಲ್ಲ ಖಾಲಿ ದೋಸೆ ಐಟಮೇ ಇದೆ. ಅಂದರೆ luckily I love dosa and he's also chicken masala dosa. So let's see ನಮ್ಮದು ಆರ್ಡ್ರ್ ಬರೋ ತನಕ. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ವಿ ಫೌಂಡ್ ಆನ್ ಆಟೋ. ಸೊ ಈ ಆಟೋ ಆ್ಯಕ್ಚುಲಿ ಇವಾಗ ಇಲ್ಲಿ ಬಸ್ ಸ್ಟೇಷನ್ಗೆ ಅವರು ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಫ್ರಮ್ ದೇರ್ ನಾವು ಒಂದು ಇದು ತೊಗೊಳ್ತೀವಿ, ಬಸ್ಸಿಂದ ಹೋಗ್ತೀವಿ. ಸೊ ನಮ್ಮದು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟೇಷನ್ಗೆ ಇಟ್ ಕಾಸ್ಟೆಡ್ ಅರೌಂಡ್ 70 rupees. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಬಸ್ ನೋಡೋಣ. ಸೊ ನಾವು ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟು ಯಾರ್ ಎಟ್ ದ ಬಸ್. ನಾವು ಇಲ್ಲಿಂದ ಡೈರೆಕ್ಟ್ 1.5 hour ನಾವು ಆಲಪ್ಪುಝಾ ಬೀಚ್ ಆಗ್ತೀವಿ. ಸೊ ಇಲ್ಲಿಂದ ನಮಗೆ ಆಲಪ್ಪುಝಾಗೆ ಹೋಗಲಿಕ್ಕೆ ಇಟ್ ಹ್ಯಾಸ್ ಕಾಸ್ಟೆಡ್ ಇಸ್ ಅರೌಂಡ್ 162 rupees. ಸೊ ಐ ಥಿಂಕ್ ಇಟ್ ಈಸ್ ಅಫೋರ್ಡೆಬಲ್ ಬಿಕಾಸ್ ಇಫ್ ಯು ಟೇಕ್ ಕ್ಯಾಬಿಂದ ಹೋದರೆ ವಿ ಜಸ್ಟ್ ಕ್ರಾಸ್ ಇಟ್ ಆಯಿತಾ. ಇಟ್ ವಿಲ್ ಕಾಸ್ಟ್ ಯು ಲೈಕ್ 2500. ಸೊ ಇದು ಅರ್ಧ ಅಲ್ಲ, ಮುಕ್ಕಾಲು ರುಪೀಸಲ್ಲಿ, ಹಾಫ್ ಆಫ್ ದ ಇದು ರುಪೀಸಲ್ಲಿ ಆಗಿದೆ. ಸೊ ಐ ಥಿಂಕ್ ಐ ವುಡ್ ಸಜೆಸ್ಟ್ ಯಾರಾದರೂ ಆಲಪ್ಪುಝಾಗೆ ಬರೋದಾದರೆ ಟೇಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಟೇಕ್ ಅನ್ ಆಟೋ ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ದ್ಯಾಟ್ ವಿಲ್ ಕಾಸ್ಟ್ ಯು ಚೀಪರ್. ಆಮೇಲೆ ಐ ವಿಲ್ ಶೋ ಯು ದ ಬಸ್ ಎಷ್ಟು ವಿಂಟೇಜ್ ಆಗಿ ಎಷ್ಟು ಚೆನ್ನಾಗಿದೆ. ಐ ಲವ್ ದ ಬಸ್ಸಸ್ ಹಿಯರ್ ಇನ್ ಕೇರಳ, ತುಂಬ ಚೆನ್ನಾಗಿದೆ. ವೇಟ್ ಐ ಶೋ ಯು. ನೋಡಿ ಎಷ್ಟು ಚೆನ್ನಾಗಿದೆ ಬಸ್ ಅಲ್ಲ. ನೋಡಿ ಬಸ್ ಜೊತೆ ನಮ್ಮ ಗಂಡನ ಎಷ್ಟು ಚೆನ್ನಾಗಿದ್ದಾರೆ. ಇವಾಗ ನಾವು ಬಸ್ಸಿಂದ ಇಳಿದ್ಬಿಟ್ಟು ವಿ ಆರ್ ಇನ್ ಅದರ್ ಆಟೋ. ಇವಾಗ ಇನ್ನೊಂದು ಆಟೋದಿಂದ ಹೋಗ್ತಾ ಇದ್ದೀವಿ ಟು ಆರ್ ಬೋಟ್ ಹೌಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬರೋದು ತುಂಬ ಲೇಟ್ ಆಯಿತು. ನಮ್ಮದು ಟ್ರೈನ್ ವಿ ವರ್ ಸಪೋಸ್ ಟು ರೀಚ್ ಅರೌಂಡ್ ಎಷ್ಟು 8-10ಗೆ ವಿ ವರ್ ಸಪೋಸ್ ಟು ರೀಚ್. ಅದು ಟ್ರೈನ್ ಎಷ್ಟು ಸ್ಲೋ ಇತ್ತು ಅಂದರೆ ನಾವು ತಳ್ಕೊಂಡು ಹೋಗೋವಾಗೆ ವೆರಿ ಸ್ಲೋ. ಹಾಗಾಗಿ 2 hours ಡಿಲೇ ಆಗಿ ವಿ ರೀಚ್ ಅರೌಂಡ್ 10 o'clock. ಸೊ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ವಿ ಟುಕ್ ಆನ್ ಆಟೋ. ಆಮೇಲೆ ಅಲ್ಲಿಂದ ಬಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಸ್ಸಿಂದ ಇಲ್ಲೆಲ್ಲ ಒಂದು ಹೈವೇಯಲ್ಲಿ ಇಳಿದ್ಬಿಟ್ವಿ. ಸೊ ಇಲ್ಲಿಂದ ವಿ ಆರ್ ಗೋಯಿಂಗ್ ಟು ಆರ್ ಬೋಟ್ ಹೌಸ್. ಆ್ಯಕ್ಚುಲಿ ನಮ್ಮದು ಬೋಟ್ ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ ಬಿಕಾಸ್ ಅಲ್ಲಿ ಜನ ಆಲ್ರೆಡಿ ಇದ್ದರು ಇದು ಬೋಟಲ್ಲಿ. ಆ್ಯಂಡ್ ಅವರು ಹೇಳ್ತಾ ಇದ್ರಂತೆ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ. ಸೊ ನಾವಿವಾಗ ಇಲ್ಲಿಂದ ನಮ್ಮದು ಆ್ಯಕ್ಚುಲ್ ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮನ್ನು ಬೇರೆ ಯಾರೋ ಪಿಕ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ನಮ್ಮದು ಬೋಟಲ್ಲಿ ಹೋಗ್ತೇವೆ. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ದಟ್ ಹ್ಯಾಡ್ ಹ್ಯಾಪೆಂಡ್. ಸೊ ಐ ಶೋ ಯು ದ ಹೌಸಸ್ ಹಿಯರ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ. ಸೊ ನನಗೆ
ಇಲ್ಲಿ ಬಂದರೆ ಕೇರಳ ಒಂದು ಸ್ವಲ್ಪ ಮಂಗಳೂರು ಫೀಲಿಂಗೇ ಬರುತ್ತೆ ಬಿಕಾಸ್ ಇಲ್ಲಿ ಮತ್ತು ಕೇರಳ ಫೀಲಿಂಗ್ ಸಿಮಿಲರ್ ಇದೆ. ಸೊ ವಿ ಆರ್ ಸೋ ಎಕ್ಸಾಸ್ಟೆಡ್. ಲುಕ್ ಎಟ್ ಹಿಸ್ ಫೇಸ್. ಅವ್ರದ್ದಾಯ್ತಾ ಈ ವಿಲ್ ಹ್ಯಾವ್ ದಿಸ್ ಡಿಫ್ರೆಂಟ್ ಫೇಸ್, ಡಿಫ್ರೆಂಟ್ ಬಿಯರ್ಡ್ ದಟ್ ವಿಲ್ ಬಿ ಆ್ಯಕ್ಟಿಂಗ್ ವಿತ್ ಯು. So that the moment there is a camera around him, he'll be that good boy kind of a guy. Alapachi, he is a good boy. Look at the view. You can see ಇಲ್ಲಿ ಎಷ್ಟು ಬೋಟ್ಸ್ ಇದೆ ನೋಡಿ. ಸೊ ನಮ್ಮ ಬೋಟ್ ಹೋಗಿದೆ, ವಿ ಆರ್ ಲೇಟ್. ಅದಕ್ಕೆ ಇವಾಗ ನಮಗೆ ನಮ್ಮ ಬೋಟಿಗೆ ಕಾಯಬೇಕು. ವೆರಿ ಬ್ಯೂಟಿಫುಲ್, ಜಸ್ಟ್ ಲೈಕ್ ಅ ವಾವ್. ಬಜ್ರು ಜಸ್ಟ್ ಲೈಕ್ ಅ ವಾವ್. ಸೊ ನೋಡಿ ಇಲ್ಲಿ ಏನು ಬರ್ತಾ ಇದೆಯಲ್ಲ ಅದು ನಮ್ಮದು ಬೋಟ್. ಸೊ ಈ ಬೋಟಲ್ಲಿ ಹೋಗ್ಬಿಟ್ಟು ನಾವಿವಾಗ ಚೆಕ್ ಇನ್ ಆಗ್ತೀವಿ. ಆ್ಯಂಡ್ ದೆನ್ ಇವಾಗ ಹೇಳಿದ್ದಾರೆ ನಮ್ಮ ಊಟನೂ ರೆಡಿ ಇದೆ ಅಂತ. ಸೊ ವಿ ಮೈ ಬಿ ಹ್ಯಾವಿಂಗ್ ಆರ್ ಲಂಚ್ ಆಲ್ಸೋ. ಸೊ ಓಕೆ ಬನ್ನಿ ನಮ್ಮ ರೂಮ್ ತೋರಿಸ್ತೀನಿ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ಯೂಟ್ ಲಿಟಲ್ ರೂಮ್. ಚೆನ್ನಾಗಿದೆ ಇಲ್ಲಿ ಫ್ಯಾನ್, ಆಮೇಲೆ ಈವನ್ ಎ ಸಿನೂ ಏನೆಲ್ಲ ಇದೆ ಅಂತ ಇಲ್ಲಿ ನೋಡಿ. ಎ ಸಿನೂ ಕೊಟ್ಟಿದ್ದಾರೆ. ವಿ ಹ್ಯಾವ್ ಗಾಟ್ ಕ್ಯೂಟ್ ಲಿಟಲ್ ಮಿರರ್ ಟು ಗೆಟ್ ರೆಡಿ. ಆಮೇಲೆ ಇಲ್ಲಿ ಸ್ಟ್ಯಾಂಡು ಇದೆ. ಆ್ಯಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದ ವ್ಯೂ ಫ್ರಮ್ ಆರ್ ರೂಮ್. ಸೋ ಪ್ರಿಟಿ, ತುಂಬ ಚೆನ್ನಾಗಿದೆ. ಗಾಳಿ ಎಷ್ಟು ಚೆನ್ನಾಗಿ ಬರುತ್ತಂದರೆ ಐ ಡೋಂಟ್ ಥಿಂಕ್ ಸೊ ವಿ ನೀಡ್ ಎನ್ ಎ ಸಿ. ನೋಡಿ ವಾಶ್ರೂಮ್ ಎಷ್ಟು ಚೆನ್ನಾಗಿದೆ. They have given such a good seat. Finally, we are in our boat house. Okay. ನಾವು ಬ್ಯಾಕ್ ವಾಟರ್ದು ಮಧ್ಯದಲ್ಲಿ ಇದ್ದೀವಿ. ಸೊ ದಿಸ್ ಇಸ್ ದ ವ್ಯೂ. ಯು ಕ್ಯಾನ್ ಸಿ ಈ ಕಡೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ದಿಸ್ ಇಸ್ ಆರ್ ಸ್ಟೇ ಫಾರ್ 2 nights. See, there is this ಚಿಕ್ಕ ಬೋಟ್ ಕಾಣ್ತಿದೆಯಲ್ಲ, I think that is a private boat or something. So there are private boats here. ಆಮೇಲೆ there are big boats and see there ಇಲ್ಲೊಂದು ಬೋಟ್ ರೈಡ್ನೂ ಇದೆ. It's nice. This is the view. So this is the Vembanad Lake, aita, and this is also one of the biggest lake in India. So you can see here there are so many boats and very beautiful. I think it is a must visit place here in India, alva. So yavarkatu time itre banni visit ಮಾಡಿ. ಬೋಟ್ನ ಆ್ಯಕ್ಚುಲಿ ಒಂದು ಕಡೆ ಸಂಜೆ ನಿಲ್ಲಿಸ್ತಾರೆ. ಸೊ ಅಲ್ಲೇ ನಾವು ಮಲಗಿರ್ತೀವಿ. ಆಮೇಲೆ ದಿಸ್ ಇಸ್ ಅವರ್ ಬೋಟ್ ನೋಡಿ. ನೈಟ್ ಹೊತ್ತಿಗೆ ಹೀಗೆ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ನೂ ಇರುತ್ತೆ. ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಆದಮೇಲೆ ಹೀಗೆ ಸಾಂಗ್ಸ್ ಪ್ಲೇ ಮಾಡ್ತಾರೆ ಲೈಟಿಂಗ್ ಜೊತೆ ಎಲ್ಲ. ಸೊ ನಿಮಗೆ ಡ್ಯಾನ್ಸ್ ಮಾಡ್ಬೋದು. ತುಂಬ ಫ್ಯಾಮಿಲೀಸ್ ಬರ್ತಾರೆ, ಎಲ್ಲ ಡಿಫ್ರೆಂಟ್ ಪ್ಲೇಸಿಂದ ಬಂದುಬಿಟ್ಟು ಅವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಇದನ್ನು. ಹೆಲೋ. ಸೊ ಇವತ್ತು ನಮ್ಮದು ಡೇ 2 ಇಲ್ಲಿ. ಸೊ ಇವತ್ತು ವಿ ಆರ್ ಸ್ಟೇಯಿಂಗ್ ಇನ್ ಬೋಟ್ ಹೌಸ್. ಬಟ್ ದೆನ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಒಂದೇ ದಿನಕ್ಕೆ ಬೋಟ್ ಹೌಸ್ ತೊಗೋಬೇಕಿತ್ತು. ಬಟ್ ವಿ ಡಿಡ್ ನಾಟ್ ಟೇಕ್ ಬೋಟ್ ಹೌಸ್ ಓನ್ಲಿ ಫಾರ್ 1 day. ವಿ ಟುಕ್ ಬೋಟ್ ಹೌಸ್ ಫಾರ್ 2 days. ಸೊ ಅದಕ್ಕೆ ಯು ಟೇಕ್ ಓನ್ಲಿ ಫಾರ್ 1 day ಆ್ಯಂಡ್ ದಿ ಅದರ್ ಡೇ ಯು ಕ್ಯಾನ್ ಬುಕ್ ಅ ಬೀಚ್ ರೆಸಾರ್ಟ್ ಆ್ಯಂಡ್ ಸ್ಟೇ ಸಮ್ವೇರ್ ಎಲ್ಸ್. ದೆನ್ ವಿ ಹ್ಯಾಡ್ ಆಲ್ರೆಡಿ ಬುಕ್ಡ್ ದ ಬೀಚ್ ಬೋಟ್ ಹೌಸ್ ಫಾರ್ 2 days. ಆಮೇಲೆ ಅದೇನಾಗುತ್ತೆ ಅಂದರೆ ಸೇಮ್ ಆ್ಯಕ್ಟಿವಿಟೀಸ್ ಇವತ್ತೂ ಇರುತ್ತೆ. ದಟ್ಸ್ ವೈ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಸಮಥಿಂಗ್. ದಟ್ಸ್ ವೈ ವಿ ಹ್ಯಾವ್ ರೆಂಟೆಡ್ ಅ ಸ್ಕೂಟಿ ಇಲ್ಲಿ, ಆಯಿತಾ. ಲೋಕಲಲ್ಲಿ ಯು ವಿಲ್ ಗೆಟ್ ಇಟ್. ಆ್ಯಂಡ್ ಅಲ್ಲಿಂದ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಿ ಪ್ಲೇಸಸ್. ಸೊ ಐ ವಿಲ್ ಟೇಕ್ ಯು ಅಲಾಂಗ್ ವಿತ್ ಮೀ. ಸೊ ಇದು
ಇವಾಗ ನಾವು ನಮ್ಮ ಬೋಟಿಂದ ಇಳಿದ್ದೀವಿ. ಸೊ ಇಲ್ಲೇ ನಮ್ಮದು ನಾವು ಸ್ಕೂಟಿನ ರೆಂಟಿಗೆ ತೊಗೊಂಡಿದ್ವಿ. ಸೊ ಅಲ್ಲಿಂದ ಇವಾಗ ಬಿ ರೋಮಿಂಗ್ ಅರೌಂಡ್ ಲೋಕಲಿ. ಸೊ ಅಲ್ಲಿ ಟೇಕ್ ಯು ಅಲಾಂಗ್ ವಿತ್ ಮೀ. ಇಲ್ಲ ಹೇಗಿದೆ, ಚೆನ್ನಾಗಿದೆ. ಆ್ಯಂಡ್ ಲುಕ್ ಎಟ್ ಮೈ ಹಸ್ಬೆಂಡ್ ಇನ್ ದ್ಯಾಟ್ ಸುತ್ತಮುತ್ತಲ. ಹಿ ಆಲ್ಸೋ ಲುಕ್ಸ್ ಅಮೇಝಿಂಗ್. ಪಜ್ಜು ಪಜ್ಜು attitude. So we got the bike ivaga. So we are in the we're going somewhere. So we don't know where we are going. We are just gonna explore Alleppey ashte. ನಾವು ಆಲಿಪಿಯಿಂದ 60 ಕಿಲೋಮೀಟರ್ ರೈಡ್ ಇತ್ತು. ಸೊ ನಾವು ಅಲ್ಲಿಂದ ಕೊಚ್ಚಿಗೆ ಹೋದ್ವಿ. ಕೊಚ್ಚಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಸೈಟ್ ಸೀಯಿಂಗ್ ಎಲ್ಲ ಮಾಡಿಬಿಟ್ಟು ಎಂಜಾಯ್ ಮಾಡಿದ್ವಿ. ಇವಾಗ ಜಸ್ಟ್ ವಿ ಹ್ಯಾಡ್ ಕಮ್ ಟು ದಿಸ್ ಕ್ರಿಸ್ಟಲ್ ಮ್ಯೂಸಿಯಮ್ ಆಯಿತಾ. ಸೊ ಅಲ್ಲಿ ಏನಂದರೆ ವೆರೈಟಿ ಆಫ್ ಸ್ಟೋನ್ಸ್, ಆಮೇಲೆ ಲೈಕ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಬಿಟ್ಟಿಲ್ಲ, ಅದರ್ವೈಸ್ ಐ ವುಡ್ ಹ್ಯಾವ್ ರೆಕಾರ್ಡೆಡ್ ಸಮಥಿಂಗ್. ಬಟ್ ಚಿಕ್ಕದು ಕ್ಲಿಪ್ ಇದೆ, ಅದನ್ನು ನಾನು ಇದು ಹಾಕ್ತೀನಿ ನೋಡಿ. ಸೊ ತುಂಬ ಚೆನ್ನಾಗಿತ್ತು, ಲೈಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಯು ವಿಲ್ ಫೈಂಡ್ ದ ರಿಯಲ್ ರೂಬಿ ದೇರ್ ಆ್ಯಂಡ್ ಎಮ್ರಲ್ಡ್, ಡೈಮಂಡ್, ಪರ್ಲ್. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್ for us to experience all the real crystals around the world. Museum. And yeah. Okay, ನಾವಿವಾಗ ಚೆಲ್ಲನಂ ಬೀಚಿಗೆ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಸ್ಪಾಟ್. ಇಲ್ಲಿ ನಿಮಗೆ ಪಿಕ್ಚರ್ಸ್ ಎಲ್ಲ ತೊಗೊಳ್ಬೋದು. ಆ್ಯಂಡ್ ಲುಕ್ ಎಟ್ ದ ಬೀಚ್. ಆಮೇಲೆ ಲೈಕ್ ಎಕ್ಸಾಕ್ಟ್ಲಿ ಆ ಕಡೆ ಹೋಗ್ಲಿಕ್ಕಾಗಲ್ಲ ಬಿಕಾಸ್ ಇಲ್ಲಿ ಸ್ಟೋನ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಯು ಕ್ಯಾನ್ ಗೆಟ್ ಅ ಗುಡ್ ವ್ಯೂ ಫ್ರಮ್ ಹಿಯರ್. ಇಲ್ಲಿ ನೋಡಿ, ಇಟ್ಸ್ ಸಚ್ ಅ ಬ್ಯೂಟಿಫುಲ್ ವ್ಯೂ ಫ್ರಮ್ ಹಿಯರ್. ಲುಕ್ ಎಟ್ ದಟ್ ಅಂಕಲ್ ಹೂ ಇಸ್, ಲುಕ್ ಎಟ್ ದೆಮ್. ಎಷ್ಟು ಚೆನ್ನಾಗಿ ಇಬ್ಬರದು ಫೋಟೋಸ್ ತೆಗಿತಾ ಇದ್ದಾರೆ. ಆ್ಯಂಡ್ ಇದು ದ ವ್ಯೂ. ನಾವು ಈಗ ಆನ್ ದ ವೇ ಎಕ್ಸ್ಪ್ಲೋರ್ ಮಾಡ್ತಾ ಕೊಚ್ಚಿಗೆ ಬಂದ್ವಿ. ಸೊ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ಸುತ್ತಾ ಇದ್ವಿ. ನನ್ನದು ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತು ಅಂತ ನಾನು ಯಾವುದೂ ವೀಡಿಯೋನೇ ಮಾಡಿರಲಿಲ್ಲ. ಸೊ ಇವಾಗ ಕೆಲವೊಂದು ಫೈಲ್ಸ್ನ ಡಿಲೀಟ್ ಮಾಡಿದ್ದೆ. ಸೊ ದಟ್ಸ್ ವೈ ಐ ಆಮ್ ರೆಕಾರ್ಡಿಂಗ್ ಇಟ್ ನಾವು. ಸೊ ಏನಾಗಿದೆ ಅಂದರೆ, ನಮಗೆ ವೈಪಿನ್ ಅಂತ ಒಂದು ಬೀಚ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ವಯ ರೋಡ್ಗೆ ಹೋದರೆ ಇಟ್ ವಿಲ್ ಟೇಕ್ 53 ಕಿಲೋಮೀಟರ್ಸ್. ಇಟ್ ಇಸ್ 53 ಕಿಲೋಮೀಟರ್ಸ್ ಆಯಿತಾ. ಬಟ್ ದೆನ್ ಇಫ್ ಯು ಗೋ ವಯ ಬೋಟ್ ದೆನ್ ಇಟ್ ಇಸ್ ಜಸ್ಟ್ 1.1 ಕಿಲೋಮೀಟರ್. 6 ಓಕೆ, ಇಟ್ಸ್ ಜಸ್ಟ್ 6 ಕಿಲೋಮೀಟರ್ಸ್ ಆಯಿತಾ. ಸೊ ನಾವು ವಿ ಆರ್ ಗೋಯಿಂಗ್ ವಯ ಬೋಟ್. ಸೊ ನಮ್ಮ 2 ವೀಲರಲ್ಲಿ ಅಲ್ಲೊಂದು ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಅಲ್ಲಿ ನಾವು ಟಿಕೆಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ದೇರ್ ಇಸ್ ಅ ಬೋಟ್, ಐ ಶೋ ಯು ದ್ಯಾಟ್. ಸೊ ಆ ಬೋಟಲ್ಲಿ ವಿಲ್ ಬಿ ರೀಚಿಂಗ್ ಟು ದಿ ಐಲ್ಯಾಂಡ್. ಸೊ ಐ ಲವ್ ದಿ ಕಾನ್ಸೆಪ್ಟ್ ಆ್ಯಂಡ್ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ. ಸೊ ಅದಕ್ಕೆ ನಾವು ಅದನ್ನು ಟ್ರೈ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಗೋ. ಆರ್ ಯು ರೆಡಿ? ಇವರೆಲ್ಲ ಬೋಟಿಗೆ, ಅಲ್ಲೊಂದು ಬೋಟ್ ಕಾಣ್ತಾ ಉಂಟಲ್ಲ, ಆ ಬೋಟ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ವಿ ಆರ್ ಗೋನಾ ಗೆಟ್ ಇನ್ಸೈಡ್ ದಿ ಬೋಟ್ ಆರ್ ನಾಟ್, ಬಿಕಾಸ್ ದೇರ್ ಆರ್ ಟು ಮೆನಿ ಬೈಕ್ಸ್ ಹಿಯರ್ ರೈಟ್ ನೌ. ಸೊ ನೋಡುವ ಹೇಗಾಗ್ತದೆ ಅಂತ. ಅಲ್ಲಿಂದ ನಾವು ಆ್ಯಕ್ಚುಲಿ ಬೀಚಿಗೂ ಹೋಗಿದ್ವಿ. ಬಟ್ ಬೀಚ್ ಕ್ಲಿಪ್ ನನಗೆ ತೊಗೊಳ್ಲಿಕ್ಕೆ ಆಗಿರಲಿಲ್ಲ ಬಿಕಾಸ್ ಆಫ್ ಮೈ ಸ್ಟೋರೇಜ್. ಸೊ ಇದು ಆ್ಯಕ್ಚುಲಿ ಬಂದು ನೆಕ್ಸ್ಟ್ ಡೇದು ಕ್ಲಿಪ್. ನೆಕ್ಸ್ಟ್ ಡೇ ನಾವು ಅಲ್ಲಿ ನಮ್ಮದು ಹೋಟೆಲ್ ಹತ್ರನೇ
ಹಲ್ವಾ ಆ್ಯಂಡ್ ಚಿಪ್ ಶಾಪ್ ಇತ್ತು. ಸೊ ಅಲ್ಲಿ ಹೋಗಿಬಿಟ್ಟು ಒಂದು ಸ್ವಲ್ಪ ಹಲ್ವಾ ಮತ್ತು ಒಂದು ಸ್ವಲ್ಪ ಚಿಪ್ಸ್ ತೊಗೊಂಡ್ವಿ ನಮ್ಮ ಫ್ಯಾಮ್ಲಿಗೆ ಮತ್ತು ನಮ್ಮ ಹಸ್ಬೆಂಡ್ ಫ್ಯಾಮ್ಲಿಗೆ ತೊಗೊಂಡ್ಬಿಟ್ಟು ಹಾಗೆಯೇ ಟ್ರೈನೂ ಮಾಡ್ಲಿಕ್ಕೆ ಕೊಟ್ಟರು. ಸೊ ಐ ಟ್ರೈಡ್ ಆಲ್ ದಿ ಹಲ್ವಾಸ್. ಅದರಲ್ಲಿ ನನ್ನ ಫೇವ್ರೆಟ್ ಏನಂದರೆ ಜಾಕ್ ಫ್ರೂಟ್ ಮತ್ತು ಬನಾನಾ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ವಿ ಟ್ರೈಡ್ ಫ್ಯೂ ಚಿಪ್ಸ್ ಆಲ್ಸೋ ಇಲ್ಲಿ, ಅದೂ ತುಂಬ ಚೆನ್ನಾಗಿತ್ತು. ಅದೆಲ್ಲ ನಾವು ತೊಗೊಂಡ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ನೆನ್ನೆ ನಾವು ಕೊಚ್ಚಿ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಅದಕ್ಕೆ ನಾವು ಇವತ್ತು ಆಲಿಪಿನಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಎಕ್ಸ್ಪ್ಲೋರ್ ಮಾಡುವಾಗ ನಮಗೊಂದು 2-3 ಸ್ಪಾಟ್ ಚಾಟ್.ಜಿ.ಪಿ.ಟಿ ತೋರಿಸ್ತು. ಸೊ ಅದನ್ನು ಫಾಲೋ ಮಾಡ್ಕೊಂಡು ನಾವು ಕುತ್ತನಾಡ್ ಆಮೇಲೆ ಒಂದು ಪ್ಲೇಸ್ಗೆ ಹೋಗಿದ್ವಿ. ಆ ಪ್ಲೇಸ್ ಹೆಸರು ನನಗೆ ನೆನಪು ಬರ್ತಾಯಿಲ್ಲ, ಬಟ್ ಐ ಹ್ಯಾವ್ ದ ಕ್ಲಿಪ್. ಇಟ್ ಈಸ್ ವೆರಿ ಬ್ಯೂಟಿಫುಲ್. ನಾನು ಮುಂದಿನ ವಿಡಿಯೋಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈ ಕಡೆ ಕುತ್ತನಾಡ್ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ನಮಗೊಂದು ಪ್ಯಾಡಿ ಫೀಲ್ಡ್ ಸಿಕ್ತು. ಸೊ ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಹೇಗೆ ಚೆನ್ನಾಗಿದೆ, ಇಟ್ ಇಸ್ ಸೋ ಬ್ಯೂಟಿಫುಲ್. ಸೊ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಓಕೆ, ನಿಮ್ಗೆ ಇಫ್ ಯು ಟೇಕ್ ಅ ಕಾರಲ್ಲಿ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೇನೆ ಆಗಲ್ಲ, ಚಾನ್ಸೇ ಇಲ್ಲ. ಬಿಕಾಸ್ ಇವಾಗ ನೀವು 2 ವೀಲರಲ್ಲಿದ್ದರೆ ಎಷ್ಟು ಚೆನ್ನಾಗಿ ವೈಬ್ ಎಂಜಾಯ್ ಮಾಡ್ಬೋದು, ವ್ಯೂ ಎಂಜಾಯ್ ಮಾಡ್ಬೋದು. ಸೊ ಐ ವುಡ್ ಸಜೆಸ್ಟ್ ಎನಿವನ್ ಕಮಿಂಗ್ ಟು ಆಲಪಿ, ಕೊಚ್ಚಿ, ರೆಂಟ್ 2 ವೀಲರ್. ದಟ್ ವಿಲ್ ಬಿ ದ ಬೆಸ್ಟ್ ಸಜೆಷನ್ ಆಗಿದೆ. ರೋಡ್ ಪಕ್ಕದಲ್ಲಿ ಒಂದು ಚಿಕ್ಕದು ಗೂಡಂಗಡಿ ಇತ್ತು. ಸೊ ಅಲ್ಲಿ ನಾವು ಸೋಡಾ ಕುಡಿಲಿಕ್ಕೆ ಬಂದಿದ್ದೀವಿ. some Kerala soda. ಅಂಕಲ್ ಹೇಳಿದ್ದಾರೆ ಏನೋ ಫುಲ್ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಕೊಟ್ಟಿದ್ದಾರಂತ. ನೋಡೋ ಹೇಗಿದೆ ಅಂತ, ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಓಕೆ, ಇದು ನನ್ನ ಸೋಡಾ. ಇಲ್ಲಿ ಮಸಾಲ ಇಲ್ಲ ಆಗಿದೆ. ಚೆನ್ನಾಗಿದೆ. ಹೇಗಿದೆ ಸೋಡಾ? ಖಡಕ್ ಇದೆಲ್ಲ. ಸೊ ನಾವು ಕುತ್ತನಾಡ್ ಅಂತ ಹೇಳ್ತಿದ್ವಲ್ಲ. ಸೊ ಆ್ಯಕ್ಚುಲಿ ಇದು ತುಂಬ ಸರ್ಪ್ರೈಸಿಂಗ್ ಇದೆ ಆಯಿತಾ. ವಿ ಥಾಟ್ ಇಟ್ ವುಡ್ ಬಿ ಅ ಸ್ಪಾಟ್, ಪ್ಯಾಡಿ ಸ್ಪಾಟ್ ಅಂತ ವಿ ಥಾಟ್ ದ್ಯಾಟ್. ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಗಿದೆ ನಮಗೆ ಎಷ್ಟು ಚೆನ್ನಾಗಿದೆ ಸ್ಪಾಟ್ ಅಂತ. ಇಟ್ ಇಸ್ ಸೋ ಪೀಸ್ಫುಲ್. ಯು ಕ್ಯಾನ್ ಹಿಯರ್ the sound of birds singing. It is so beautiful. I'll just show it to you. There is nadi. Actually throughout our road alla it was just akade nadi, ikade intad flowers. Look at it, so beautiful. And ella kade suttamutla ade ide. So if you come here and just take a turn around, you can just see nadi, pakshi, mara, ಆಮೇಲೆ ಇಂಥದ್ದು ಫ್ಲವರ್ಸ್. ಸೋ ಬ್ಯೂಟಿಫುಲ್. ಇದು ನಂದು ಕೇರಳ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.